Okay. So now we will go for the model 2 in the second year. Model 1 is completed. Now we are in the model 2. So totally we are having 8 models. In that, this is the second model, second question. But question number series will be continued as usual. Already model 1 43 questions are there. In the model 2 44 questions. From 44 to, so how much questions is there? So from 44 to approximately 60. So only 13 approximately 16 questions are there. Now we will complete this one. So the first 44 question is telling which affects the center of gravity of the object. So center of gravity ಯಾವುದರ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ತಾರೆ. ಸೆಂಟರ್ ಆಫ್ ಗ್ರಾವಿಟಿ ಯಾವುದರ ಮೇಲೆ ಪರಿಣಾಮವನ್ನು ಬೀರುತ್ತೆ, ಅದರಲ್ಲಿ ಒಂದು ತೂಕದ ಮೇಲೆ ಪರಿಣಾಮ ಬೀರುತ್ತಾ, ಇದರ ಮೇಲೆ ಬೀರುತ್ತೆ, ಮಾಸ್ ಮೇಲೆ ಪರಿಣಾಮ ಬೀರುತ್ತಾ, ಡೆನ್ಸಿಟಿ ಮೇಲೆ ಬೀಳುತ್ತಾ, ಶೇಪ್ ಮೇಲೆ. ನಾರ್ಮಲ್ ಆಗಿ ಇದಕ್ಕೆ ಸಂಬಂಧ ಇಲ್ಲ. ಸೊ ಇವು ಮೂರಕ್ಕೂ ಹತ್ತಿರದ ಸಂಬಂಧ. ಆದರೂ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಯಾವುದರ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತಪ್ಪ ಅಂದರೆ ಮಾಸ್ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ, ದ್ರವ್ಯರಾಶಿಯ ಮೇಲೆ. ಹಾಗಾದರೆ ವೆಯ್ಟ್ ಮೇಲೆ ಮಾಡುತ್ತೆ. ಈ ವೆಯ್ಟ್ ಈಸ್ ಡಿಪೆಂಡ್ಸ್ ಅಪಾನ್ ದ ಗ್ರಾವಿಟಿ. ಸೊ ಮೂನ್ ಗ್ರಾವಿಟಿನೇ ಬೇರೆ, ಅರ್ತ್ ಗ್ರಾವಿಟಿನೇ ಬೇರೆ. ಸೊ ಬೇರೆ ಬೇರೆ ಗ್ರಹಗಳ ಗ್ರಾವಿಟಿಗಳು ಬೇರೆ ಬೇರೆ ಇದ್ದಂಗೆ ಅದರ ವೆಯ್ಟ್ ಏನಾಗುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ. ಆದರೆ ಇದು ನೇರವಾಗಿ ಎಫೆಕ್ಟ್ ಆಗೋದು ಯಾವುದ್ರ ಮೇಲೆ, ಮಾಸ್ ಮೇಲೆ. ಸೊ ಡೆನ್ಸಿಟಿನ ಅಷ್ಟೇ, ಒಂದೊಂದು ಲಿಕ್ವಿಡ್ಗೆ ಒಂದೊಂದು ಥರ ಇರುತ್ತೆ, ಒಂದೊಂದು ಸಾಲಿಡ್ಗೆ ಒಂದೊಂದು ಥರ ಇರುತ್ತೆ, ಒಂದೊಂದು ಗ್ಯಾಸ್ಗೆ ಒಂದೊಂದು ಥರ ಡೆನ್ಸಿಟಿ ಇರುತ್ತೆ. ಆದರೆ ಟೋಟಲ್ ಆಗಿದೆ ಎಫೆಕ್ಟ್ ಆಗೋದು ಯಾವುದ್ರ ಮೇಲೆ, ದ ಸೆಂಟರ್ ಆಫ್ ಗ್ರಾವಿಟಿ ಈಸ್ ಎಫೆಕ್ಟ್ಸ್ ಆನ್ ದ ಮಾಸ್. ದ್ರವ್ಯರಾಶಿಯ ಮೇಲೆ ಈ ಸೆಂಟರ್ ಆಫ್ ಗ್ರಾವಿಟಿ ಏನಾಗುತ್ತೆ, ಎಫೆಕ್ಟನ್ನು ಮಾಡುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬನ್ನಿ 45ನೇ ಕ್ವಶನ್. 45th ಕ್ವಶನ್ ಇದೆ where the center of gravity of a circle lies ಅಂತಾರೆ. ಅಂದರೆ ಒಂದು ಸರ್ಕಲ್ ಅಲ್ಲಿ ನೋಡಿ, ಈಗ ಇದು ಒಂದು ಸರ್ಕಲ್ ಇದೆ, ಸೊ ಇದು ಒಂದು ಸರ್ಕಲ್ ಇದೆ ಅಂತ ಊಹೆ ಮಾಡ್ಕೊಂಡು ಈ ಸರ್ಕಲ್ ಇದೆ. ಈ ಸರ್ಕಲ್ ಅಲ್ಲಿ ಸೆಂಟರ್ ಆಫ್ ಗ್ರಾವಿಟಿ ಎಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಒಂದೇದು ನೋಡಿ ಹೇಳ್ತಾನೆ. ಸೊ ಒಂದು ನೋಡಿ, ಎನಿ ಅಟ್ ಇಟ್ ಸೆಂಟರ್, ಇದರ ಕೇಂದ್ರ ಭಾಗದಲ್ಲಿರುತ್ತಾ ಅಂತ ಹೇಳ್ತಾರೆ. ನೆಕ್ಸ್ಟ್ ಎನಿವೇರ್ ಆನ್ ದ ರೇಡಿಯಸ್. ನೋಡಿ ಇದೆಲ್ಲ ರೇಡಿಯಸ್ ಅಂದರೆ ವೃತ್ತ ಪರಿಧಿಯ ಮತ್ತು ವೃತ್ತ ಕೇಂದ್ರ ಬಿಂದುವನ್ನ ಸಂಧಿಸುವ ನೇರ ರೇಖೆಯನ್ನ ನಾವೇನಂತ ಕರೀತಾರೆ, ತ್ರಿಜ್ಯ ಅಂತ ಕರೀತಾರೆ. ಇದನ್ನ ರೇಡಿಯಸ್ ಅಂತ ಕರಿತೀವಿ. ರೇಡಿಯಸ್ ಇಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ಸರ್ಕಲ್ ಟು ದ ಪೆರಿಮೀಟರ್ ಆಫ್ ಎನಿ ಪಾಯಿಂಟ್ ಅನ್ನ ಪೆರಿಮೀಟರ್ ಆಫ್ ಎ ಸರ್ಕಲ್. ಅಂದರೆ ವೃತ್ತ ಪರಿಧಿಯ ಯಾವುದಾದರೂ ಒಂದು ಬಿಂದು ಮತ್ತು ವೃತ್ತದ ಕೇಂದ್ರವನ್ನು ಸಂಧಿಸುವ ರೇಖೆಯನ್ನ ತ್ರಿಜ್ಯ ಅಂತ ಕರಿತೀವಿ. ಇದರ ಮೇಲೆ ಅದು ಇರುತ್ತಾ, ತ್ರಿಜ್ಯದ ಮೇಲೆ ಇರುತ್ತಾ ಅಂದ್ರೆ ಎಲ್ಲರೇ ಇರುತ್ತೆ, ಅಥವಾ ಒಂದೇ ಹೇಳ್ತಾನೆ ಅದರ ಸೆಂಟರ್ ಮೇಲೆ ಇರುತ್ತಾ ಅಂತ ಹೇಳ್ತಾನೆ. ನೆಕ್ಸ್ಟ್ ಸಿ ಹೇಳ್ತಾನೆ ಎನಿವೇರ್ ಆನ್ ದ ಸರ್ಕಂಫರೆನ್ಸ್. ನೋಡಿ ಸರ್ಕಂಫರೆನ್ಸ್ ಅಂದ್ರೆ ಪರಿವೃತ್ತ, ಇದು ವೃತ್ತ ಪರಿಧಿಯ ಎಲ್ಲಿ ಬೇಕಾದರೂ ಇರಬಹುದು ಅಂತ. ನೆಕ್ಸ್ಟ್ ಎನಿವೇರ್ ಆನ್ ಇಟ್ಸ್ ಡಯಾಮೀಟರ್. ನೋಡಿ ಡಯಾಮೀಟರ್ ಇಟ್ ಇಸ್ ದ ಲೈನ್ which joins any two points on the circumference of a circle through a center. ವೃತ್ತದ ಕೇಂದ್ರ ಬಿಂದುವಿನ ಮೂಲಕ ವೃತ್ತ ಪರಿಧಿಯ ಯಾವುದಾದರೂ ಎರಡು ಬಿಂದುಗಳನ್ನು ಸೇರಿಸುವ ರೇಖೆಯನ್ನ ಡಯಾಮೀಟರ್ ಅಥವಾ ವ್ಯಾಸ ಅಂತ ಕರೀತಾರೆ. ಡಯಾಮೀಟರ್ ಅಂತ ಕರೀತಾರೆ. ಈ ಡಯಾಮೀಟರ್ ಎಲ್ಲಾದರೂ ಇರುತ್ತಾ? ಇದಕ್ಕೆ ಬಹಳ ಸಿಂಪಲ್ ಉದಾಹರಣೆ ಏನಪ್ಪಾ ಅಂತಂದ್ರೆ, ನೀವು ಸೆಂಟರ್ ಆಫ್ ಗ್ರಾವಿಟಿ ಕಂಡುಹಿಡಿಬೇಕಾದ್ರೆ, ಸೊ ಇಲ್ಲಿ ಒಂದು ಸರ್ಕಲ್ ಇದೆ ಅಂತ ಪ್ಲೇಟ್ ಇಟ್ಕೊಳ್ಳಿ. ಸೊ ಪ್ಲೇಟ್ ಇಟ್ಕೊಂಡು ಇದು ನೋಡಿ ಎನಿವೇರ್ ಆನ್ ಇಟ್ಸ್ ಡಯಾಮೀಟರ್. ಸೊ ಇದರ ಮೇಲೆ ಈ ಪ್ಲೇಟನ್ನು ನೋಡಿ. ಸೊ ಉದಾಹರಣೆಗೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಇದನ್ನೇ ಒಂದು ಸರ್ಕಲ್ ಅಂತ ಊಹೆ ಮಾಡ್ಕೊಳ್ಳಿ. ಇದು ಒಂದು ಸರ್ಕಲ್ ಊಹೆ ಮಾಡ್ಕೊಳ್ಳಿ. ಇದು ರೆಕ್ಟ್ಯಾಂಗಲ್ ಇದೆ. ಈ ಸೆಂಟ್ರಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ ಡಯಾಮೀಟರ್ ಇದೆ. ಇಲ್ಲಿ ಹಿಡಿದ್ರೆ ನಿಲ್ತದ ವಸ್ತು? ನಿಲ್ಲಲ್ಲ. ಡಯಾಮೀಟರ್ ಎಲ್ಲಿ ಬೇಕಾದ್ರೆ ನಿಲ್ಲಲ್ಲ. ಡಯಾಮೀಟರ್ ಮೇಲೆ ಅದು ಲೈ ಆಗಿರೋದಿಲ್ಲ. ನೆಕ್ಸ್ಟ್ ಇದು ಹಾಗಾದ್ರೆ ರಾಂಗ್ ಆನ್ಸರ್. ಡಿ ಇಸ್ ದ ರಾಂಗ್ ಆನ್ಸರ್. ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎನಿವೇರ್ ಆನ್ ಇಟ್ ಸರ್ಕಂಫರೆನ್ಸ್ ಇರುತ್ತಾ, ಇದರ ಮೇಲೆ ಅದು ಹಿಂಗಿಟ್ರೆ ನಿಲ್ಬೇಕು. ನೋಡಿ ಸೆಂಟರ್ ಆಫ್ ಗ್ರಾವಿಟಿ ಬಹಳ ಸಿಂಪಲ್. ನೀವು ಒಂದು ಕೋಲನ್ನು ತೆಗೆದುಕೊಳ್ಳಿ ಅಥವಾ ಒಂದು ಪಿನ್ನನ್ನು ತೆಗೆದುಕೊಂಡು
ಅದನ್ನು ಹೀಗೆ ಹಿಡಿದು ಬಿಟ್ರೆ ಈ ವಸ್ತು ಆ ಪಾಯಿಂಟಲ್ಲಿ ನೇರವಾಗಿ ನಿಂತ್ಕೋಬೇಕು. ಆ ಥರ ನಿಲ್ಲೋದು ಎಲ್ಲಿ ನಿಲ್ಲುತ್ತೇಳೋ ಈ ಸೆಂಟರಲ್ಲಿ ಇಟ್ಟಾಗ ಮಾತ್ರ ನಿಲ್ಲುತ್ತೆ. ಹಾಗಾಗಿ ಎನಿವೇರ್ ಆನ್ ದ ಸರ್ಕಂಫರೆನ್ಸ್ ಅಲ್ಲಿ ಎಲ್ಲಾದ್ರೂ ಇರುತ್ತಾ ಸೆಂಟರ್ ಆಫ್ ಗ್ರಾವಿಟಿ? ಇರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಎನಿವೇರ್ ಆನ್ ದ ರೇಡಿಯಸ್, ಇಲ್ಲಿ ಎಲ್ಲಾದ್ರೂ ಇರುತ್ತಾ, ನಿಲ್ತತಾ? ಅದು ಸಾಧ್ಯ ಇಲ್ಲ. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದು ಹೇಳು? ಅಟ್ ಇಟ್ಸ್ ಸೆಂಟರ್. ನಿಮ್ದು ಅಷ್ಟೇ ಸೆಂಟರ್ ಆಫ್ ಗ್ರಾವಿಟಿ, ನಿಮ್ಮ ಮಕ್ಕಳ ಇದೆಲ್ಲ ದಟ್ ಇಸ್ ದ ಸೆಂಟರ್ ಆಫ್ ಗ್ರಾವಿಟಿ. ನೋಡಿ, ಒಂದ್ ವೇಳೆ ರೆಕ್ಟಾಂಗಲ್ ಆಬ್ಜೆಕ್ಟ್ ಇದೆ ಅಂತ ತಿಳ್ಕೊಳ್ಳಿ, ಇದು ರೆಕ್ಟಾಂಗಲ್ ಆಬ್ಜೆಕ್ಟ್. ಆವಾಗ ಎರಡೂ ಕರ್ಣಗಳನ್ನು ಸೇರಿಸ್ಬೇಕು. ಈ ಪಾಯಿಂಟ್ ಅಲ್ಲಿ ಸೆಂಟರ್ ಆಫ್ ಗ್ರಾವಿಟಿ ಇರುತ್ತೆ. ಅಥವಾ ನೀವು ಟ್ರಯಾಂಗಲ್ ತೆಗಿತೀರಾ, ಈಕ್ವಲಾಟ್ರಲ್ ಟ್ರಯಾಂಗಲ್, ಸಮಬಾಹು ತ್ರಿಭುಜ ತಗೊಂಡಾಗ ಸೊ ಎಲ್ಲಾ ಬಾಹುಗಳನ್ನ ಏನ್ ಮಾಡ್ಬೇಕು? ಮಧ್ಯಕ್ಕೆ ಸೇರಿಸ್ಬೇಕು. ಆವಾಗ ಇಲ್ಲಿ ಏನಾಗುತ್ತೆ? ಸೆಂಟರ್ ಆಫ್ ಗ್ರಾವಿಟಿ ಇರುತ್ತೆ. ಇನ್ನ ಸ್ಕ್ವಯರ್ ಇತ್ತು ಅಂತ ಊಹೆ ಮಾಡ್ಕೊಳ್ಳಿ, ಇದು ಸ್ಕ್ವಯರ್. ಆವಾಗ ಅದರ ಡಯಾಗ್ನಲ್ಸ್ ಅನ್ನು ಜಾಯಿನ್ ಮಾಡ್ತಾರೆ, ಅದು ಇದರ ಸೆಂಟರ್ ಆಫ್ ಗ್ರಾವಿಟಿ. ಇದು ಸೆಂಟರ್ ಆಫ್, ಗೊತ್ತಾಯ್ತಲ್ಲ ಈಗ? ಅಂದ್ರೆ ಎಲ್ಲಿರುತ್ತೆ? ಅಟ್ ಇಟ್ಸ್ ಸೆಂಟರ್. ನಾರ್ಮಲ್ ಆಗಿ ಆ ವಸ್ತುವಿನ ಕೇಂದ್ರ ಭಾಗದಲ್ಲಿರುತ್ತೆ. ಇಲ್ಲೇ ಅದರ ತೂಕ ಎಲ್ಲ ಕಾನ್ಸಂಟ್ರೇಟ್ ಇಲ್ಲಾಗಿರುತ್ತೆ, ಇಲ್ಲಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, 46ನೇ ಕ್ವಶನ್ ಹೋಗೋಣ. ವಾಟ್ ಈಸ್ ದ ನೇಮ್ ಆಫ್ ದ ಪಾಯಿಂಟ್? ನೋಡಿ, ಸೆಂಟರ್ ಆಫ್ ಗ್ರಾವಿಟಿ ಎಲ್ಲಾಗಿದೆ? ಇಲ್ಲಿದೆ. ಕರೆಕ್ಟಾ? ಈ ಪಾಯಿಂಟ್ ಅಲ್ಲಿ ಇದೆ, ಈ ಪಾಯಿಂಟ್ ಅಲ್ಲಿ ಇದೆ. ಏನಿದೆ? ಪಾಯಿಂಟ್ ಇದೆ. ಆ ಪಾಯಿಂಟ್ ವಾಟ್ ಈಸ್ ದ ನೇಮ್ ಆಫ್ ದ ಪಾಯಿಂಟ್? ಈ ಪಾಯಿಂಟ್ ಅನ್ನ ಏನಂತ ಕರೀತಾರೆ? ಸೇಮ್ ಕ್ವಶನ್ ಇದೆ. ಈ ಪಾಯಿಂಟ್ ಅನ್ನ ಏನಂತ ಕರೀತಾರೆ? ವಾಟ್ ಈಸ್ ದ ನೇಮ್ ಆಫ್ ದ ಪಾಯಿಂಟ್ ಅಟ್ ವಿಚ್ ಆಲ್ ದ ವೇಟ್ ಆಫ್ ದ ಬಾಡಿ ಕಾನ್ಸಂಟ್ರೇಟೆಡ್? ಅದರ ಎಲ್ಲಾ ತೂಕ ಇಲ್ಲೇ ಕಾನ್ಸಂಟ್ರೇಟ್ ಆಗಿರುತ್ತೆ. ಅಂದ್ರೆ ಏನಂತ? ಒಂದು ಪಿನ್ ಹಿಡಿದ್ಬಿಟ್ಟು ಹಿಂಗೆ ಹಿಡ್ಕೊಂಡ್ರೆ, ನೀವು ಹಿಂಗೆ ಹಿಡ್ಕೊಂಡ್ರೆ ಕರೆಕ್ಟ್ ಸೆಂಟರ್ ಆಫ್ ಗ್ರಾವಿಟಿನಲ್ಲಿಗೆ ಅದು ಯಾವ ಕಡೆನೂ ಬಿಡೋದಿಲ್ಲ. ಅಂದ್ರೆ ಎಲ್ಲಾ ತೂಕ ಅಲ್ಲೇ ಕಾನ್ಸಂಟ್ರೇಟ್ ಆಗಿರುತ್ತೆ. ಅದಕ್ಕೇನಂತ ಕರೀತಾರೆ? ಬಹಳ ಸಿಂಪಲ್, ಇಲ್ಲಿದೆ ನೋಡಿ, ಸೆಂಟರ್ ಆಫ್ ಗ್ರಾವಿಟಿ ಅಂತ ಕರೀತಾರೆ. ನೋಡಿ, ಎಲ್ಲಿದೆ ಅದು? ಇನಿಷಿಯಲ್ ಪಾಯಿಂಟ್, ಪ್ರಾರಂಭದ ಬಿಂದು ಅಂತಾರೆ. ಸೆಂಟರ್ ಆಫ್ ಗ್ರಾವಿಟಿ, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೆಂಟರ್ ಆಫ್ ಗ್ರಾವಿಟಿ ಅಂತಕ್ಕಂಥದ್ದೇನು ಸರಿಯಾದ ಉತ್ತರ. ನೆಕ್ಸ್ಟ್ ಸೆಂಟ್ರಾಯ್ಡ್ ಅಂತಾನೆ, ನೆಕ್ಸ್ಟ್ ಸೆಂಟ್ರಲ್ ಪಾಯಿಂಟ್ ಅಂತಾನೆ. ಸೆಂಟ್ರಲ್ ಪಾಯಿಂಟ್ ಬೇರೆ, ಸೆಂಟ್ರಾಯ್ಡ್ ಬೇರೆ. ನೋಡಿ, ಈಗ ಸೆಂಟ್ರಲ್ ಪಾಯಿಂಟ್ ಕೇಂದ್ರ ಬಿಂದು. ನೋಡಿ, ಈಗ ಉದಾಹರಣೆಗೆ ಇದರಲ್ಲಿ ಏನಾಗುತ್ತೆ? ಈ ಸೆಂಟ್ರಲ್ ಪಾಯಿಂಟು ಮತ್ತೆ ಸೆಂಟರ್ ಆಫ್ ಗ್ರಾವಿಟಿ ಈ ತರ ರೆಗ್ಯುಲರ್ ಫಿಗರ್ಸ್ ಏನಾಗಿರುತ್ತೆ? ಒಂದೇ ಹತ್ರ ಬಂದ್ಬಿಡುತ್ತೆ. ಒಂದು ವೇಳೆ ನೋಡಿ, ಸೊ ಈ ತರ ಇದೆ ಅಂತ ತಿಳ್ಕೊಳ್ಳಿ, BA ಮಾಡ್ಕೊಳ್ಳಿ. ಸೊ ಇದು ಒಂದು ಆಬ್ಜೆಕ್ಟ್ ಇದೆ ಈ ತರ. ಸೊ ಆವಾಗ ಇದರ ಸೆಂಟ್ರಾಯ್ಡ್ ಬೇರೆ ಆಗುತ್ತೆ, ಸೆಂಟರ್ ಆಫ್ ಗ್ರಾವಿಟಿನೇ ಬೇರೆ ಆಗುತ್ತೆ. ಸೆಂಟ್ರಲ್ ಅಂದ್ರೆ ಸಮ ದೂರ ಇರಬೇಕು. ಈ ಪಾಯಿಂಟ್ ಇಂದ ಈ ಭುಜನ ಅಷ್ಟೇ ದೂರ, ಈ ಭುಜನ ಅಷ್ಟೇ ದೂರ, ಈ ಭುಜನೂ ಅಷ್ಟೇ. ಹಂಗಂತ ಇದು ಸೆಂಟರ್ ಆಫ್ ಗ್ರಾವಿಟಿ ಆಗೋದಿಲ್ಲ. ಗೊತ್ತಾಯ್ತಲ್ಲ? ಸೊ ನೆಕ್ಸ್ಟ್ ನೋಡಿ, ಸೊ ಇದು ಸೆಂಟ್ರಾಯ್ಡ್ ಆಗುತ್ತೆ ಅಥವಾ ಸೆಂಟ್ರಲ್ ಪಾಯಿಂಟ್ ಆಗುತ್ತೆ. ಸೊ ಈ ಸೆಂಟರ್ ಆಫ್ ಗ್ರಾವಿಟಿ ಇಸ್ ದ ಕರೆಕ್ಟ್. ನೋಡಿ, ಇದು ಸರಿ. ವಾಟ್ ಈಸ್ ದ ನೇಮ್ ಆಫ್ ದ ಪಾಯಿಂಟ್ ಅಟ್ ವಿಚ್ all the weight of the object is concentrated? All the weight of the object is concentrated ಅಂದಾಗ ಯಾವ್ದು ಹೇಳ್ಬೇಕು ನೀವು? ಸೆಂಟರ್ ಆಫ್ ಗ್ರಾವಿಟಿ ಅಂತ ಹೇಳ್ಬೇಕು. ಯಾವುದು? ಸೆಂಟರ್ ಆಫ್ ಗ್ರಾವಿಟಿ, ನಾಟ್ ಸೆಂಟ್ರಾಯ್ಡ್, ನಾಟ್ ಸೆಂಟ್ರಲ್ ಪಾಯಿಂಟ್, ನಾಟ್ ಇನಿಷಿಯಲ್ ಪಾಯಿಂಟ್. So now see the 47th question. What is the center of gravity of the right circular cone from its base ಅಂತಾರೆ. ನೋಡಿ, ಇಲ್ಲಿ ಕಾಣಿಸುತ್ತೆ ನಿಮಗೆ, ದಿಸ್ ಇಸ್ ದ ರೈಟ್ ಸರ್ಕ್ಯುಲರ್. ರೈಟ್ ಅಂದರೆ 90 ಡಿಗ್ರಿ. ಸೊ ಇಲ್ಲಿ ಈ ಕೋನ್ ಪಾಯಿಂಟ್ ಏನಿರುತ್ತಲ್ಲ, ವರ್ಟೆಕ್ಸು, ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಎಷ್ಟಿರಬೇಕು? 90 ಡಿಗ್ರಿ ಇರಬೇಕು. ಸೊ 90 ಡಿಗ್ರಿ. ಸೊ ವಾಟ್ ಈಸ್ ಟೆಲಿಂಗ್? ವಾಟ್ ಈಸ್ ದ ಸೆಂಟರ್ ಆಫ್ ಗ್ರಾವಿಟಿ? ಈ ರೈಟ್ ಕೋನ್ನ ಸೆಂಟರ್ ಆಫ್ ಗ್ರಾವಿಟಿ ಎಲ್ಲಿರುತ್ತೆ ಅಂತೇಳಿ. ಸೊ ನೋಡಿ, ಬೇಸ್ ಬಂದ್ಬಿಟ್ಟು ಸರ್ಕ್ಯುಲರ್ ಇರುತ್ತೆ, ಇಲ್ಲಿ ಆ್ಯಂಗಲ್ ಬಂದು ನಾರ್ಮಲ್ ಆಗಿ 90 ಡಿಗ್ರಿ ಇರುತ್ತೆ. ಜನರಲ್ ಆಗಿ 90 ಡಿಗ್ರಿ ಒಳಗಡೆ ಇರ್ತಕ್ಕಂಥ ಕೋನ್ ಏನಾಗಿರುತ್ತೆ? ಇದು ಈ ಹೈಟ್ ಏನಿರುತ್ತಲ್ಲ, ಹೈಟಿನ h/3 ಇರುತ್ತೆ ಕಾಮನ್ ಆಗಿ. ಆದರೆ ಈ ರೈಟ್ ಸರ್ಕ್ಯುಲರ್ ಕೋನ್ಗೆ ಸೊ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ h/2 ಅಲ್ವೇ ಅಲ್ಲ. h/2 ಅಲ್ಲಿ h/2 ಯಾವ್ದಕ್ಕೆ ಇರುತ್ತೆ ಅಂದರೆ ರೆಕ್ಟ್ಯಾಂಗಲ್ಗಳಿರುತ್ತೆ. ರೆಕ್ಟ್ಯಾಂಗಲ್ಲು, ಸ್ಕ್ವಯರ್ ಅಥವಾ ಅವಕ್ಕೆಲ್ಲ h/2 ಇರುತ್ತೆ. ಸೊ ಆದರೆ ಇಲ್ಲಿ h/3 ಇರುತ್ತೆ. h/3 ಬಂದು ಟ್ರಯಾಂಗಲ್ಸ್ಗೆ ಇರುತ್ತೆ. ಸೊ ಈಗ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ h/4. ಉದಾಹರಣೆಗೆ ನೋಡಿ, ಸೊ ಈ ಕೋನ್ ಹೈಟು 4 ಸೆಂಟಿಮೀಟರ್ ಇದೆ ಅಂತ ತಿಳ್ಕೊಳ್ಳಿ. ಇದು ಎಷ್ಟಿದೆಪ್ಪ? 4 ಸೆಂಟಿಮೀಟರ್ ಇದೆ. ಹೈಟ್ ಎಷ್ಟಿದೆ? 4 ಸೆಂಟಿಮೀಟರ್ ಇದೆ.
ಸೊ ಇದು ಎಚ್ ಬೈ ಬಂದು ಟ್ರಯಾಂಗಲ್ಗೆ ಓಕೆ 4 ಸೆಂಟಿಮೀಟರ್ ಇದೆ. ಸೊ ಈಗ ನೀವು ಎಚ್ ಎಷ್ಟಿದೆಪ್ಪ ಫಾರ್ಮುಲಾ ಏನು h/4 ಆವಾಗ 4/4 ದಟ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್. ಅಂದ್ರೆ ನೋಡಿ ಇಲ್ಲಿ ಎ ಬಿ ಸಿ ಇದೆ. ಸೊ ಆಮೇಲೆ ಇಲ್ಲಿ ಡಿ ಪಾಯಿಂಟ್ ಇದೆ. ಎ ಡಿ ಇಸ್ ದ ಹೈಟ್ ಆದರೆ ಟೋಟಲ್ 4 ಸೆಂಟಿಮೀಟರ್ ಇದ್ರೆ ಇದರ ಸೆಂಟರ್ ಆಫ್ ಗ್ರಾವಿಟಿ ಬೇಸ್ ಇಂದ 1 ಸೆಂಟಿಮೀಟರ್ ಹೈಟ್ ಇರುತ್ತೆ. ಇಲ್ಲಿ 1 ಸೆಂಟಿಮೀಟರ್ ಹೈಟ್, ಇಲ್ಲಿ ಇದರ ಸೆಂಟರ್ ಆಫ್ ಗ್ರಾವಿಟಿ ಕಾನ್ಸಂಟ್ರೇಟ್ ಆಗಿರುತ್ತೆ. ಮೀನ್ಸ್ ವಾಟ್ ಈಸ್ ದ ಸೆಂಟರ್ ಆಫ್ ಗ್ರಾವಿಟಿ ಆಫ್ ದ ರೈಟ್ ಸರ್ಕ್ಯುಲರ್ ಕೋನ್ ಫ್ರಮ್ ಇಟ್ಸ್ ಬೇಸ್ ಅಂತಾರೆ. ಅದರ ಬೇಸ್ ಇಂದ ತಳಭಾಗದಿಂದ ಎಷ್ಟು ಎತ್ತರದಲ್ಲಿ ಅದರ ಸೆಂಟರ್ ಆಫ್ ಗ್ರಾವಿಟಿ ಕಾನ್ಸಂಟ್ರೇಟ್ ಆಗಿರುತ್ತೆ ಅಂದ್ರೆ h/4. ಇದು ಎಕ್ಸಾಂಪಲ್ ಅಷ್ಟೇ. ಫಾರ್ಮುಲಾ ಬಂದೇನೋ h/4. ಒಂದು ವೇಳೆ ಈ ಹೈಟು 8 ಸೆಂಟಿಮೀಟರ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಅವಾಗ 8 ಸೆಂಟಿಮೀಟರ್ ಇದ್ರೆ 8/4 ಆವಾಗ 2. ಇಲ್ಲಿಂದ ಇಲ್ಲಿಗೆ 8 ಸೆಂಟಿಮೀಟರ್ ಇದ್ರೆ ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟರ್ 2 ಸೆಂಟಿಮೀಟರ್. ಈ 2 ಸೆಂಟಿಮೀಟರ್ ಅದು ಕಾನ್ಸಂಟ್ರೇಟ್ ಆಗಿರುತ್ತೆ. ದಟ್ ಇಸ್ ದ ಆನ್ಸರ್. ಓಕೆ, ಹೋಗೋಣ ಮುಂದಕ್ಕೆ. ಸೊ ಇಲ್ಲಿಗೆ ನಿಮಗೆ ಗೊತ್ತಾಯ್ತು. ಸೊ ಯಾವುದು ರೈಟ್ ಸರ್ಕ್ಯುಲರ್ ಕೋನ್ ಇದು ನಡೆಸಲೇ ಈಗ. ಸೊ ಈಗ ನೋಡೋಣ ನೆಕ್ಸ್ಟ್ ವಿಲ್ ಕಮ್ಸ್ ಟು ದ ನೆಕ್ಸ್ಟ್ ಕ್ವಶನ್. So what is the next question? What is the center of gravity of the rectangular body ಅಂತಾರೆ. What is the center of gravity of the rectangular body ಅಂತಾರೆ. ಸೊ ಈಗ ನೋಡೋಣ rectangular body. ಇಲ್ಲಿ ನಿಮಗೆ ಕಾಣಿಸುತ್ತೆ ನೋಡಿ rectangular body. ಸೊ ನೋಡಿ A B C D is the rectangular body. So AB is the longer side, BDC is the longer side, AD is the shorter side. ಇವನ್ನೇನಂತ ಕರೀತಾರೆ ನೋಡಿ, 2 ಮಾರ್ಕ್ ಮಾಡ್ತೀನಲ್ಲ, ಇವು ಶಾರ್ಟರ್ ಸೈಡ್, ಚಿಕ್ಕ ಬಾವುಗಳು ಕನ್ನಡದಲ್ಲಿ. ಇವನ್ನ ದೊಡ್ಡ ಬಾವುಗಳು, ಒಂದೊಂದು ಮಾರ್ಕ್ ಮಾಡಿದ್ದೇನೆ ನೋಡಿ, ಅದು ದೊಡ್ಡ ಬಾವುಗಳು. ಇವನ್ನ 3 ಮಾರ್ಕ್ ಮಾಡಿದ್ದೇನೆ ನೋಡಿ ಲೈನ್, ಇವನ್ನ ವಿಕರ್ಣಗಳು ಅಂತ ಕರೀತಾರೆ. ಅಂದ್ರೆ ಡಯಾಗ್ನಲ್ಸ್ ಅಂತ ಹೇಳಿ ನಾವು ಕರಿತೀವಿ. ಏನಂತ ಕರಿತೀವಿ? ಡಯಾಗ್ನಲ್ಸ್. What is the center of gravity? What is the center of gravity of a rectangular body? ಹಾಗಿದ್ದರೆ ಆ ರೆಕ್ಟ್ಯಾಂಗ್ಯುಲರ್ ಬಾಡಿಯ ಸೆಂಟರ್ ಆಫ್ ಗ್ರಾವಿಟಿ ಎಲ್ಲಿರುತ್ತೆ ಅಂತ ಹೇಳ್ತಾನೆ. ಇಲ್ಲಿ ಹೇಳ್ತಾನೆ ಲಾಂಗರ್ ಸೈಡ್ ಆಫ್ ದ ರೆಕ್ಟ್ಯಾಂಗಲ್, ಅಂದ್ರೆ ಎ ಬಿ ಮತ್ತೆ ಸಿ ಡಿ ಇವೆರಡರ ಮೇಲೆ ಇರುತ್ತಾ ಅಂತಾನೆ. ನೋಡಿ ಇದು ರೆಕ್ಟ್ಯಾಂಗ್ಯುಲರ್ ಬಾಡಿ. ಸೊ ಎ ಬಿ ಅಂದ್ರೆ ಹಿಂಗೆ ಪಿನ್ ಇಟ್ಬಿಟ್ರೆ ನಿಲ್ತತಾ? ಸಾಧ್ಯನೇ ಇಲ್ಲ. ಇಲ್ಲಿ ಬಿಟ್ರೆ ನಿಲ್ತತಾ? ಸಾಧ್ಯನೇ ಇಲ್ಲ. ಹಾಗಾಗಿ ಇದು ತಪ್ಪು ಉತ್ತರ, ಇದು ರಾಂಗ್ ಆನ್ಸರ್. ನೆಕ್ಸ್ಟ್ ಶಾರ್ಟರ್ ಸೈಡ್ ಆಫ್ ಎ ಲಾಂಗ್ ಏನು ರೆಕ್ಟ್ಯಾಂಗ್ಯುಲರ್ ಶಾರ್ಟರ್ ಸೈಡ್ ಎ ಡಿ ಮತ್ತೆ ಬಿ ಸಿ ಇವೆರಡು ಏನು ಶಾರ್ಟರ್ ಸೈಡ್. ನೋಡಿ ಇದು ರೆಕ್ಟ್ಯಾಂಗಲ್ ಕಾಣಿಸುತ್ತಲ್ಲ, ಇದು ಈ ರೆಕ್ಟ್ಯಾಂಗಲ್ ಅಲ್ಲಿ ಇದೆರಡು, ಇದೊಂದು ಶಾರ್ಟರ್ ಸೈಡು, ಇದೊಂದು ಸೈಡ್. ಇದ್ರ ಮೇಲೆ ಸೆಂಟರ್ ಆಫ್ ಗ್ರಾವಿಟಿ ಕಾನ್ಸಂಟ್ರೇಟ್ ಆಗಿರುತ್ತಾ? ಇದ್ರ ಮೇಲೆ ಇರುತ್ತಾ? ಇದು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದ್ರ ಮೇಲೆ ಇದ್ರೆ ಹಿಂಗ್ ಹಿಡ್ಕೊಂಡ್ರೆ ನಿಲ್ತತಾ? ಇದು ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ದಿಸ್ ಈಸ್ ಆಲ್ಸೋ ಎ ರಾಂಗ್ ಆನ್ಸರ್. ನೆಕ್ಸ್ಟ್ ನೋಡೋಣ, ಸಿಗೆ ಹೋಗ್ತೀನಿ. ಮೊದಲು ಡಿ ಒಂದು ನೋಡ್ಬಿಡೋಣ. ಆಲ್ ದ ಕಾರ್ನರ್ಸ್ ಅಂತ ನೋಡಿ, ಇದಕ್ಕೆ ಕಾರ್ನರ್ ಇದಾವೆ. ಒಂದು ಎ ಕಾರ್ನರ್ ಇದೆ, ಬಿ ಕಾರ್ನರ್ ಇದೆ, ಸಿ ಕಾರ್ನರ್ ಇದೆ, ಡಿ ಕಾರ್ನರ್. ಅದರ ಮೂಲೆಗಳ ಮೇಲೆ ಇರುತ್ತಾ ಅಂತಾನೆ. 4 ಮೂಲೆಗಳಿದಾವೆ. 4 ಹತ್ರ ಇರೋಕ್ಕೆ ಸಾಧ್ಯತೆ ಐತಾ? ಇಲ್ಲ. ಇದಿರೋದು ಒಂದೇ ಒಂದು ಪಾಯಿಂಟು, ಅದು ಸೆಂಟರ್ ಆಫ್ ಪಾಯಿಂಟ್. ಆಗಿದ್ರೆ ಏನು ಸರಿಯಾದ ಉತ್ತರ? ಆಲ್ ದ ಕಾರ್ನರ್ಸ್ ಅಂತಕ್ಕಂಥದ್ದು ತಪ್ಪು ಉತ್ತರ. ನೆಕ್ಸ್ಟ್ ಬರೋಣ, ಅಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಇಟ್ಸ್ ಡಯಾಗ್ನಲ್ಸ್. ಸೊ ಅಟ್ ದ ಪಾಯಿಂಟ್ ಅಂತ, ಇದು ಬಹಳ ಬಹಳ ಇಂಪಾರ್ಟೆಂಟು. ಯಾವ್ದು ಹೇಳಿ? ಅಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಂದ್ರೆ ಒಂದಕ್ಕೊಂದು ಪಾಯಿಂಟ್ ಬಂದಿರುತ್ತೆ. ಇಂಟರ್ಸೆಕ್ಷನ್ ಅಂದ್ರೆ ಒಂದಕ್ಕೊಂದು ಛೇದಿಸಿ. ಏನ್ ಛೇದಿಸುತ್ತವೆ? ಡಯಾಗ್ನಲ್ಸ್. ಸೊ ವಿಕರ್ಣಗಳು ಛೇದಿಸುವ ಬಿಂದುವಿನಲ್ಲಿ ಅದರ ಸೆಂಟರ್ ಆಫ್ ಗ್ರಾವಿಟಿ ಅಡಗಿರುತ್ತೆ ಅಂತಾನೆ. ದಟ್ ಈಸ್ ಕಾಲ್ಡ್ ಎ ಬಿ ಸಿ ಡಿ. ಅಂದ್ರೆ ಇದು ನಾನು ಪಿ ಅಂತ ತಿಳ್ಕೊಳ್ತೀನಿ. ಈ ಪಿ ಇಸ್ ದ ಸೆಂಟರ್ ಆಫ್ ಗ್ರಾವಿಟಿ ಆಫ್ ದ ರೆಕ್ಟ್ಯಾಂಗ್ಯುಲರ್ ಬಾಡಿ. ಅಂದ್ರೆ ರೆಕ್ಟ್ಯಾಂಗ್ಯುಲರ್ ಬಾಡಿನಲ್ಲಿ ಸೆಂಟರ್ ಆಫ್ ಗ್ರಾವಿಟಿ ಎಲ್ಲಿರುತ್ತೆ ಹೇಳು? ಅದರ ಡಯಾಗ್ನಲ್ಸ್ ಇಂಟರ್ಸೆಕ್ಟ್ ಆಗ್ತಾವಲ್ಲ ಅಲ್ಲಿರುತ್ತೆ. ಅಥವಾ ಇನ್ನೊಂದು ಕ್ವಶನ್ ಕೇಳಬಹುದು, h/2 ಅದು ಸರಿ ಉತ್ತರ. ನೋಡಿ ಎಲ್ಲಿ ಡಯಾಗ್ನಲ್ ಆಗುತ್ತೆ ಅಂದ್ರೆ, ಇದು ಏನಾದರೂ 4 ಸೆಂಟಿಮೀಟರ್ ಇದ್ರೆ ಇದು ರೈಟು 2 ಸೆಂಟಿಮೀಟರ್, ಈ ಹೈಟು 4 ಇದ್ರೆ ಇದು 2 ಇರುತ್ತೆ. ಅಂದ್ರೆ h/2 ನಲ್ಲೂ ಕಾನ್ಸಂಟ್ರೇಟ್ ಆಗಿರುತ್ತೆ. ಇದು ಸರಿ ಉತ್ತರ. ಇದು ಕೇಳಿದ್ರೆ. ಇಲ್ಲ ಅಂದ್ರೆ ಅಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ
diagonals is the right answer. Okay, ಹೋಗೋಣ ಮುಂದಕ್ಕೆ 49th ಕ್ವೆಶ್ಚನ್ ಹೋಗೋಣ. ಸೊ ಇಲ್ಲಿ ಏನು ಹೇಳ್ತಾರೆ ನೋಡೋಣ. ಸೊ ಹಾಗಾದ್ರೆ ಇದನ್ನು ಕ್ಲೋಸ್ ಆಯ್ತು. ಯಾವುದು ರೆಕ್ಟ್ಯಾಂಗ್ಯುಲರ್ ಬಾಡಿ. ನೆಕ್ಸ್ಟ್ ಬನ್ನಿ, ಇಲ್ಲೊಂದು ಸ್ಪಿಯರ್ ಇದೆ. ಯಾವ ಸ್ಪಿಯರ್ ಇದು? ಇಟ್ ಇಸ್ ನಾಟ್ ಎ ಸರ್ಕಲ್ ಅಲ್ಲ, ಇದೇನಿದು ಸ್ಪಿಯರ್. ಇದು ಸ್ಪಿಯರ್, ಹೆಮಿಸ್ಪಿಯರ್ ಅಂದ್ರೆ ಚೆಂಡನ್ನ ಅರ್ಧ ಕಟ್ ಮಾಡಿದೀವಿ. ಚೆಂಡನ್ನು ಏನ್ ಮಾಡಿದೀವಿ? ಅರ್ಧ ಕಟ್ ಮಾಡಿದ್ವಿ. ಆಕ್ಚುಲಿ ಇದು ತೋರಿಸ್ಬೇಕು. ಓಕೆ, ಇದು ಹೆಮಿಸ್ಪಿಯರ್ ಅರ್ಧ ಕಟ್ ಮಾಡಿದೆ. ಈ ಕಡೆನೂ ಕಾಣಿಸುತ್ತದೆ, ಈ ಕಡೆನೂ ಕಾಣಿಸುತ್ತೆ. ಇದು ಡಯಾಗ್ನಲ್, ಸೊ ಇದು ಹೈಟು. ಸೊ ನೋಡಿ, ವಾಟ್ ಈಸ್ ದ ಸೆಂಟರ್ ಆಫ್ ಗ್ರಾವಿಟಿ ಆಫ್ ದ ಸಾಲಿಡ್ ಹೆಮಿಸ್ಪಿಯರ್? ಸ್ಪಿಯರ್ ಅಲ್ಲಿ ನಿಮ್ಗೆ ಗೊತ್ತಿದೆ, ಒಂದು ಹ್ಯಾಲೋ ಸ್ಪಿಯರ್ ಬರುತ್ತೆ, ಮತ್ತೊಂದು ಸಾಲಿಡ್ ಸ್ಪಿಯರ್ ಬರುತ್ತೆ. ವಾಟ್ ಈಸ್ ದ ಸೆಂಟರ್ ಆಫ್ ಗ್ರಾವಿಟಿ ಆಫ್ ದ ಸಾಲಿಡ್ ಹೆಮಿಸ್ಪಿಯರ್ ಫ್ರಮ್ ಇಟ್ಸ್ ಬೇಸ್? ಅಂದ್ರೆ ಇದರ ಸೆಂಟರ್ ಆಫ್ ಸಾಲಿಡ್ ಸ್ಪಿಯರಿನ ಸೆಂಟರ್ ಆಫ್ ಗ್ರಾವಿಟಿ ಅದರ ಬೇಸ್ ಇಂದ ಎಷ್ಟು ಎತ್ತರದಲ್ಲಿರುತ್ತೆ ಅಂತ ಹೇಳ್ತಾರೆ. ಸೊ ಎತ್ತರವನ್ನು ನಾವು ತಗೊಂಡಿದ್ದೀವಿ ಇಲ್ಲಿ ಹೆಚ್ ಅಂತೇಳಿ ಕಾಣಿಸುತ್ತಾ? ಹೆಚ್. ಹಾಗಿದ್ರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸೊ ನಿಮಗೆ ಪಿ ಇಸ್ ದ ಕರೆಕ್ಟ್ ಆನ್ಸರ್. ಇವೆಲ್ಲ ಅನ್ವಾಂಟೆಡ್ ಆನ್ಸರ್ಸ್ ಬಿಟ್ಬಿಡಿ. ನೇರವಾಗಿ ನೋಡಿ ಇಲ್ಲಿ ಇದನ್ನ ನೋಡಿ 3r ಡಿವೈಡೆಡ್ ಬೈ 8. ಹಾಗಾದ್ರೆ ಏನಂತ ನೋಡೋಣ. ಸಪೋಸ್ ನೋಡಿ ರೇಡಿಯಸ್ ಅಂತಕ್ಕಂಥದ್ದು ಏನು? ರೇಡಿಯಸ್ ಅಂತಕ್ಕಂಥದ್ದು ಈ ರೇಡಿಯಸ್ 8 ಸೆಂಟಿಮೀಟರ್ ಇದೆ ಅಂತ ಊಹೆ ಮಾಡ್ಕೊಳ್ಳಿ. ಎಷ್ಟು ಸೆಂಟಿಮೀಟರ್ ಇದೆ ರೇಡಿಯಸ್? 8 ಸೆಂಟಿಮೀಟರ್. ನೋಡಿ, ಇದರ ಸೆಂಟರ್ ಪಾಯಿಂಟ್ ಇಂದ ಪರಿವೃತ್ತಕ್ಕೆ 8 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಇದರ ಹೈಟ್ ಎಷ್ಟಿರುತ್ತಪ್ಪ ಅಂದ್ರೆ ನೋಡಿ 3 ಇಂಟು ರೇಡಿಯಸ್ ಎಷ್ಟಪ್ಪ? 8 ಡಿವೈಡೆಡ್ ಬೈ 8 ಇಸ್ ದ ಫಾರ್ಮುಲಾ. 8 ಒಂದೇ. ಆವಾಗ ಇಲ್ಲಿಂದ ನೋಡಿ, ಇಲ್ಲಿಂದ ಇಲ್ಲಿಗೂ ಸಹ ರೇಡಿಯಸ್ ಇದು. ಎಚ್ ಈಸ್ ನಥಿಂಗ್ ಬಟ್ ರೇಡಿಯಸ್. ಎಚ್ ಅಂದ್ರೆ ಒಂದೇ, ಇಲ್ಲಿ ರೇಡಿಯಸ್ ಅಂದ್ರೂ ಒಂದೇ. ಆವಾಗ ಇಲ್ಲಿಂದ ಎಷ್ಟು ಸೆಂಟಿಮೀಟರ್? 3 ಸೆಂಟಿಮೀಟರ್ ಎತ್ತರದಲ್ಲಿರುತ್ತೆ. ನೋಡಿ, ಇಲ್ಲಿ ದಪ್ಪ ಇರುತ್ತೆ, ಅಗಲ ಇರುತ್ತೆ. ಬರ್ತಾ ಬರ್ತಾ ಸರ್ಕಂಫರೆನ್ಸ್ ರೆಡ್ಯೂಸ್ ಆಗ್ತಾ ಬಂದಾಗ ಇದು 6 ಸೆಂಟಿಮೀಟರ್ ಇರುತ್ತೆ. ಸಾರಿ, ಇದು 5 ಸೆಂಟಿಮೀಟರ್ ಇರ್ತೈತಿ, ಇದು 3 ಸೆಂಟಿಮೀಟರ್ ಇರ್ತೈತಿ. ಅಂದ್ರೆ 3r divided by 8. 3r divided by 8 is the right answer. ಎಲ್ಲಿದೆ ನೋಡಿ? P is the right answer. B is the right answer. ಓಕೆ, ಹೋಗೋಣ ಮುಂದಕ್ಕೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ.